ಶಕುನಿ, ಅಂದು ನೀನು ನಿನ್ನ ಹತಭಾಗ್ಯ ಸಹೋದರರ ಮುಂದೆ ನೀಗೈದ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಛಲ? ಏನಾಯಿತು ನಿನ್ನ ಹರ್ಮಟ? ಏನೀ ಸೋಬಲಾರಾದ ಶಕುನ್ಯ ಆಶ್ವಾಸನ ಅಲ್ಲಗಳೆಯುತ್ತಿರುವ ಅಧಮ ಮರುಳುಗಳೇ ಸಾತ್ತು! ಏನೀ ಕುಹಕ ಕಂಠದ ಕರ್ಕಶಯ ಕೇಕೆ? ಏನೀ ಪ್ರಳಯೋಗ್ನಿ ಜೋಳೆಯನ್ನೇ ಪ್ರಚೋದನೆಗೈಯುತ್ತಿರುವ ಅಖಂಡ ಭರತ ಕಂಠದ ಕುಹಕ ಕುಶಯ ಪ್ರವೀಣ ಮಾತ್ಸಲ್ಯದ ಮಹಾನಿಪುಣ ಈ ಸೋಬಲ ರಾಜ ಶಕುನಿಯ ಒಡನೆ ನಿಮ್ಮಗಳ ಸರಸ ಸಲ್ಲಾಪ ನನ್ನ ಗಾಂಧಾರ ವಂಶದ ಕಾರಕರ್ತನಾದಂಥ ದುರ್ಜಾತ ದುರುಳ ದುರ್ಯೋಧನೆ ಕೆಳು ಅಂದು ನಿರಪರಾಧಿಗಳಂತ ನನ್ನ 99 ಮಂದಿ ಸಹೋದರನ್ನು ನನ್ನನ್ನು ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆಯ ಕಾರಾಗೃಹಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಬ್ಬಾ ಒಂದೇ ಬಾರಿ ಕೋಟಿ ಕಟಾರಿಗಳು ನನ್ನ ಎದೆಂತಾಗುತ್ತಿದೆ. ಈ ನನ್ನ ಕೈ ಕಾಲುಗಳು ನಡೆಯುತ್ತಿದೆ. ದುರ್ಯೋಧನ ನಡುಗುತ್ತಿದೆ. ಅಂದು ನಿನ್ನ ಹಸ್ತಿನಾವತಿಯ ಕಾರಾಗೃಹದಲ್ಲಿ ನೀನು ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದು ಒಳದ ನೀರನ್ನು ಆ ನನ್ನ ಸಹೋದರರು ನನಗೊಬ್ಬನಿಗೆ ಕೊಟ್ಟು ನಿನ್ನ ಸರ್ವನಾಶದ ಹೊಣೆಯನ್ನು ನನಗೊಪ್ಪಿಸಿ ಹಸುವಿನ ಬೇಗೆಯಿಂದ ತಾಳಲಾರದೆ ಒಬ್ಬೊಬ್ಬರಾಗಿಯೇ ಅತನಾದರೂ ದುರ್ಯೋಧನ, ಅತನಾದರೂ. ಆ ಮೃತ ದೇಹಗಳ ದಾರುಣ್ಯ ದೃಷ್ಟಿಯು ಈ ಎನ್ನ ದುಟಿಪಡದಿಂದ ಅಳಿಯದೆ ಉಳಿದು ನೊಂದು ಬೆಂದು ಕುಶಲವಾಗಿರುವ ಈ ಎನ್ನ ದೇಹವನ್ನು ಅಣುವಣುವಾಗಿ ತುಂಡರಿಸಿ ಕತ್ತರಿಸಿದರು ಬೇರೆ ವಾಕ್ಯವನ್ನು ಉಳಿಯದೆ ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ವಾಕ್ಕಾಲದ ಹೊರತಾಗಿ ನನಗ್ಯಾವ ಆಸೆ ಆಕಾಂಕ್ಷೆಗಳು ಉಳಿದಿಲ್ಲ. ದುರ್ಯೋಧನ, ಯಾವ ಆಸೆ ಆಕಾಂಕ್ಷೆಗಳು ಉಳಿದಿಲ್ಲ. ಅಂದಿನ ಈ ಸರ್ವದೇವು ಇಂದು ಹಸಿವಿನಿಂದ ಸೆಳೆದು ನಿಂತ ಕಾಲ ಸರ್ಪದಂತಾಗಿದೆ. ಅಣ್ಣ, ಅಣ್ಣ, ಅಳಬೇಡಿ, ಅಳಬೇಡಿ, ಅಳಬೇಡಿ ನನ್ನ ಭಾಗ್ಯ ಸಹೋದರರೇ.
ಅಳಬೇಡಿ ಅಣ್ಣ ಅಳಬೇಡಿರೋ ಅಣ್ಣ. ಅಣ್ಣ ಹತಭಾಗ್ಯ ಸಹೋದರರೇ, ಅಳಬೇಡಿರೋ ಅಣ್ಣ ಅಳಬೇಡಿರೋ 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 ಅಳಬೇಡಿ. ಆ ದುರ್ಯೋಧನ ತಂಬೆಂದಿರ ಚಿನ್ನರುಂಡಗಳಿಂದ ನರಕದಲ್ಲಿ ನಿಮಗೆ ನಿರಾಂಜನವನ್ನೇ ಮಾಡಿಸುವೆ. ದುಷ್ಟ ದುರ್ವಿಧಿಯ ಅಟ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನೇ ಕೇಳು. ನಾನು ನಿನ್ನಂತೆಯೇ 99 ಮಂದಿ ಸಹೋದರನ್ನುಗೂಡಿ ಏಕಚಕ್ರಾಧಿಪತ್ಯವನ್ನು ಸಾಧಿಸಿ ಶಕುನಿಮಾವರಿಗೆ ಜಯವಾಗಲಿ, ಶಕುನಿಮಾವರಿಗೆ ಜಯವಾಗಲಿ, ಶಕುನಿಮಾವರಿಗೆ ಜಯವಾಗಲಿ, ಶಕುನಿಮಾವರಿಗೆ ಜಯವಾಗಲಿ. ಸಾಮಂತರ ರಾಜ್ಯದಿಂದ ಓಯ್ಲೋಯಿಸಿಕೊಂಡು ರಾಜ್ಯಭಾರವನ್ನು ಮಾಡಬಹುದಾಗಿತ್ತು. ಆದರೆ ನಿನ್ನ ದುಷ್ಟ ಕಪಟ ತಂತ್ರದಿಂದ ಎಲ್ಲವೂ ನಾಶವಾಯಿತು ದುರ್ಯೋಧನ, ಎಲ್ಲವೂ ನಾಶವಾಯಿತು. ಆದರೂ ಘಟಸ್ಫುರಣೆಯನ್ನು ಭವಿಷ್ಯದಲ್ಲಿ ಆಲಿಸಿ ಏನು ಪ್ರಯೋಜನ? ಇಂದು ನಾನು ನಿಮ್ಮೊಡನೆಯೇ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು. ನಿನ್ನಂತ ಮೋಸಗಾರನ್ನು ಮೋಸದಿಂದಲೇ ಕೊಲ್ಲಬೇಕೆಂಬ ಹಿರಿಯರ ನಾರ್ಮುಡಿಯಂತೆ ನಾನು ನಿಮ್ಮೊಡನೆಯೇ ಸೇರಿ ಅಡಿಗಡಿಗೂ ಅಡ್ಡದಾರಿಗೆಳೆದು ಆ ನಿನ್ನಸ್ತಿನಾವತಿಯ ಸಿಂಹಾಸನವನ್ನು ರಕ್ತದ ಕೋಣೆಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೇ ಎಬ್ಬಿಸಿವೆ. ಆ ರಣರಂಗದಲ್ಲಿ ಆ ನಿನ್ನ ಸಹೋದರದ ಹತಗೈದು ದಿದ್ದರೆ ನಾನು ಸಹೋಬಲ ರಾಜ ಶಕುನಿಯೇ ಅಲ್ಲ. ನನ್ನೆದೆಯಲ್ಲಿ ಹತ್ತುರಿತಿರ ವಡಾಗ್ನ ಜ್ವಾಲೆಯು ದಗದಗನೆ 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 ಹತ್ತಿ ಉರಿಯಲಾರಂಭಿಸಿದೆ. ದುರ್ಯೋಧನ ಹತ್ತಿ ಉರಿಯಲಾರಂಭಿಸಿದೆ. ದಗದಗ 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 ಹತ್ತಿದ ರೋಷಜ್ವಾಲ್ ಜಯಿಸುತ್ತಿದೆ ರೋಕಕಹಾಲ್. ದಗದಗ ದಗದಗ ಹಚ್ಚಿದ ರೋಷಜ್ವಾಲ್ ಜಯಿಸುತ್ತಿದೆ ರೋಕಕಹಾಲ್. ದಗದಗ ಅರಳಿದ ದಾಹವು ಎಲ್ಲೆಲ್ಲೂ ಉಳಿಯುವುದುಂಟೆ ಕುರುವಂಶಕರು. ಅರಳಿದ ದಾಹವು ಎಲ್ಲೆಲ್ಲೂ ಉಳಿಯುವುದುಂಟೆ ಕುರುವಂಶಕರು. ದಗದಗ 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 ಹತ್ತಿದ ರೋಷದ್ದು ಜಯಿಸುತ್ತಿದೆ ರೋಕಕಹಾಳೆ. ಸೋಲಿಸಿ ನಮ್ಮನ್ನು ಸುರಪತಿ ತಂದು ಹಸ್ತಿನಾವತಿಯ ಸೆರೆ ಮೇಲಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹಸ್ತಿನಾವತಿಯ ಸೆರೆ ಮೇಲೆ ಅಣ್ಣ ತಮಂದಿರು ನೂರರು ನಾವು, ಅಣ್ಣ ತಮಂದಿರು ನೂರರು ನಾವು, ನಮ್ಮೊಳಗಿತ್ತು ಸೆರೆಮನೆ ಸಾವು. ಅಣ್ಣ ತಮಂದಿರು ನೂರರು ನಾವು, ನಮ್ಮೊಳಗಿತ್ತು ಸೆರೆಮನೆ ಸಾವು. ದಗದಗ 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 ಹತ್ತಿದ್ದ ರೋಷಜ್ವಾಲ್ ಜಯಿಸುತ್ತಿದೆ ರೋಕಕಹಾಳೆ. ನೂರರಲ್ಲೊಬ್ಬ ಉಳಿಯುವನೀಗ
ನೂರರಲ್ಲೊಬ್ಬ ಉಳಿದವನೀಗ ಅನುಜನ ಸಾಲ ತೀರಿಸಲೀಗ. ನೂರರಲ್ಲೊಬ್ಬ ಉಳಿದವನೀಗ ಅನುಜನ ಸಾಲ ತೀರಿಸಲೀಗ. ಎಮ್ಮರವಾಗಿದೆ ಎಣ್ಣೆಯ ಸೇಡು 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 ಸೇಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು ಪ್ರಸಾದವಾಗಿದೆ ಕೌರವ ನಾಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು ಪ್ರಸಾದವನ್ನಿದೆ ಕೌರವ ನಾಡು. ದಗದಗ 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 ಹತ್ತಿದ ರೋಷತ್ವ ಜಯಿಸುತ್ತಿದೆ ರೋಷಗ ಹಾಳು. ದಗದಗ ದಗದಗ ಧಗ ಧಗ. ಕೌರವೇಶ್ವರ ನರಕದಾಳಾಗುವ ಯಾತನೆಗಿಂತಲೂ ಈ ಶಕುನಿಯಿಂದಾಗುವ ಯಾತನೆಯು ಅತಿ ಭಯಂಕರವಾಗಿರುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಇರದಿಂದ ರಕ್ತದಿಂದ ಕಳಕ್ಕಿಂತನಾಗಿ ಮಾಡಿ ಪುತ್ರ ಶೋಕದಿಂದ ಜಯಿಸುತ್ತಾ ನಿನಗೊಬ್ಬರೂ ನಿಟ್ಟುದಂತೆ ಮಾಡಿ ನಿನಗೆ ನಿನಗೆ ನರಕದ ಮಾರ್ಗವನ್ನೇ ತೋರಿಸುವೆ. ನರಕದ ಮಾರ್ಗವನ್ನೇ ತೋರಿಸುವೆ. ನರಕದ ಮಾರ್ಗವನ್ನೇ ತೋರಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನಿ ಅಲ್ಲವಯ್ಯ, ಆ ನಿನ್ನ ವೈರಿಗಳಾದ ಪಾಂಡರುಗಷ್ಟರಲ್ಲಿ ನಿನ್ನ ಆಗಮನವಾಯಿತು. ಅದಿರಲಿ ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ. ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತಮಬ್ಬಿಗಳು ಸೇನೆ ಸಮದಾಗಿ ಒಡಂಟು ದೂತನು ಇದರ ಸಮಾಚಾರ ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ. ಈ ದುರ್ಯೋಧನನು ಅಸಹಾಯ ವೀರನು ಹನ್ನೆರಡು ತೋಳು ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸ್ವೈತಾಕಲಹ ಇದು ಉಚಿತವೇ ಮಾವ? ನಾನು ಆ ದಿನದವರೆಗಿವಾಗಿದ್ದಾಗ ಯುದ್ಧವೂ ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನೀ ಅಭಿಮಾನದಿಂದ ನಾನವನ ಮಾತನ್ನೇ ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತನ್ನು ಏಕೆ ಪೊಣಗಿಸುವಯ್ಯ ನೀನು? ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಯಲ್ಲಿ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅವ ಹೇಳದಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತರ ಪರಧೀರನು. ವಿದುರಂತ ಭಕ್ತರು ಆತನಿಗೆ ಮತ್ತೆ ಯಾರಿರುವರು? ಈ ದಿನ ಭಕ್ತರ ಸತ್ಕಾರವನ್ನು ಪರಿಹರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ನಡೆ ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಸಹೋದರ,
ಅಭಿಮಾನಿ ಸಾಲಿಯಾದ ನನ್ನ ಸಹೋದರನ ದುಸ್ಸಾಹಸವನ್ನು ಸಮಾಧಾನ ಪಡಿಸುವುದು, ನನ್ನಿಂದಲೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಮಾವ ನೋಡಿದೆಯ ಮಾವ, ಮೊದಗಜಗಳೆಷ್ಟಿದ್ದರೂ ಈ ಸಿಂಹಕ್ಕೆ ಸಾಟಿಯಾಗಬಲ್ಲವೇ? ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ ನಿರಾಕರಿಸುವುದು? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆಗಿದ್ದ ಪಕ್ಷದಲ್ಲಿ ಈ ಕುರುಸಾರ್ವಭೌಮನ ವೈಭವನ್ನು ತೃಣಕರಿಸಿ ಆ ಮುರುಕು ಜೋಪಡಿ ವಿದುರನ ಮನೆಯನ್ನು ಸೇರ್ತಿದ್ದನೆ. ಆರಂಭದಲ್ಲಿಯೇ ಎಂಥದ ಅಪಮಾನ ಸುರಿಯೋದನ. ಭಕ್ತಿ ವೈರಾಗಗಳನ್ನು ಮರೆತು ಈ ಅಪಮಾನವನ್ನು ನೀಗೇಗೆ ಸಹಿಸಿಕೊಳ್ಳಿವಯ್ಯ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಸಗುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಶಕ್ತಿಯರನ್ನೇ ನಿರ್ಮೂಲ ಮಾಡಲೆಂದು ಅವತರಿಸಿರುವನು. ಅವನನ್ನು ದೇವರಂದು ಯಾರು ಭಕ್ತಿ ವೈಗಳಿಂದ ಮೆರೆಸುವರೋ ಅವರನ್ನೇ ಧ್ವಂಸ ಮಾಡುವನು. ಏಕೆ? ಶಿಶುಪಾಲ, ಜರಾಸಂದ್ರ ನಿನಗೆಂತ ಸ್ನೇಹಿತರಾಗಿದ್ದರಯ್ಯ? ಹೌದು ಹೌದು, ಬಹಳ ಸ್ನೇಹಿತರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಆ ಹರಳು ಮರಳು ಮುದುಕನಾದ ಉಗ್ರಸೇನನಿಗೆ ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳಿಸಿ ಅವನ ಸಹೋದರನ್ನು ಸುರಪಾನ ಮುಕ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ಕೈಡಿರುವನು. ಅಂತವನಿಗೆ ಮನ್ನಣೆಯೇನಯ್ಯ? ಮಾವ, ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ ಮಾವ? ಆನಂದ ಗೋಪಾಲನ ಮನೆಯ ಬಾಗಿಲಿನಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ಚಂದ್ರಕುಲ ಚಕ್ರೇಶ್ವರನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಅದೇನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಅದರೊಡನೆ ಸರಸ ಸಲ್ಲಾಪ ಆಡಬಲ್ಲದಲ್ಲಯ್ಯ. ನಿಜ ಮಾವ, ನಿಜ ಮಾವ. ನೀನೇನಾದರೂ ಕೃಷ್ಣನಿಗಿಂತ ವಿಜಯಮುಕ್ತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆವಾಗಿತ್ತು. ಆದ್ದರಿಂದ ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ಬೇರ್ಪಡಿಸುವ ಸುದ್ಯೋಗವೂ ನಿನಗೆ ಒಲಿದು ಬಂದಿದೆ. ಕೃಷ್ಣನು ಯಾದವ ಸೈನ್ಯ ಸವತ್ತಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆಗಿದ್ದರೆ ನನಗೆ ನೀನು ಬೇಡ, ನಿನ್ನ ಸೇನೆ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿಯೇ ಹೇಳಬೇಕಿತ್ತು. ಆದರೆ ಆ ಅರ್ಜುನನು ಈ ಸಂಕಟದಿಂದ ದೂರು ಮಾಡದನಯ್ಯ. ಮಾವ, ಕೃಷ್ಣನ ಮೇಲಿನ ದ್ವೇಷದಿಂದ ಪಾಪ ಆ ಬಡ ಪಾಂಡವರನ್ನು ಹಿಂಸಬೇಕಾಗೋದಲ್ಲ ಮಾವ. ಪಾಪ ಪುಣ್ಯ ರಕ್ಷಣೆ ಇದೆಲ್ಲ ಯಾವ ಕರೆದೋ ಕುರುಡನ ಮಗನೇ. ಕೌರವೇಶ್ವರ ಮಾವ, ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು. ಅದೇಕೆ ಮಾವ? ಅವರು ಕೃಷ್ಣನ ಆಜ್ಞಾಧಾರಕರು. ಇದ್ದರೂ ಇರಬಹುದು. ಇದ್ದರೂ ಇದೆವಯ್ಯ, ಇದ್ದೇ ಇದೆ. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ಸರ್ವನಾಶಕ್ಕೆ ನೀನೇ ಹೊಣೆಯಾಗುವೆ. ಅಲ್ಲವಯ್ಯ, ಬಿಡಯ್ಯ. ಈ ಪಗಡೆ ಆಟದಲ್ಲಿಯೇ ಸೋತಾಗಲೇ ಈ ರಾಜ್ಯ ಮೇಲಿನ ಹಕ್ಕುಪಾತ್ರಗಳನ್ನು ಕಳೆದುಕೊಂಡರು. ಪುನಃ ಅದನ್ನು ಹೊಂದುವುದೆಂದರೆ ಹೇಗಯ್ಯ? ಸಾಧ್ಯವಿಲ್ಲ ಮಾವ. ಈ ಶಕ್ತಿವಿರಿಂದ ವಿಮುಕ್ತಳಾದ ಈ ರಾಜ್ಯ ಭೂಮಿಯನ್ನು ಭಿಕ್ಷುಕರ ಯಾಚನೆ ನೀಡುವುದು ನಿನಗೆ ಉಚಿತವೇನಯ್ಯ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದೇ ಆದರೆ ರಣರಂಗದಲ್ಲಿ ನಿನ್ನೊಡನೆಯೇ ಸೆಣಸಾಡಿ ರಾಜ್ಯಲಕ್ಷ್ಮಿಯಲ್ಲಿ ತನ್ನ ಕೈವಶ ಮಾಡಿಕೊಳ್ಳಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೇಹಿನ ವೃತ್ತಿ ಏಕಯ್ಯ? ಏನೆಂದು ಮಾವ? ದೇಹಿ ದೇಹಿ
ದೇಹಿ ಎಂದು. ಸರಿಯಾಗಿ ಹೇಳಿದೆ ಸೋಮರ ರಾಜ. ಈ ನಿನ್ನ ಕೃತಿಮದ ಮಳೆಗೆ ಸಿಕ್ಕಿ ಕುರು ಸಾಮ್ರಾಜ್ಯವೇ ಬಚ್ಚಿ ಹೋದರೂ ಸರಿಯೇ ಯುದ್ಧದ ಬರದು ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗದು. ಹೌದು ಹೌದು, ಆದರೆ ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಶಿತ ಆಗಲೇಬೇಕು. ಆದರೆ ಆ ವಿಚಾರದಲ್ಲಿ ನನ್ನೊಂದು ಸಣ್ಣ ಸಲಹೆ ಇದ್ರುವಯ್ಯ. ಅದೇನು ಮಾವ ನಿನ್ನ ಸಲಹೆ? ಕೌರವೇಶ್ವರ, ಸಮಯ ಬಂದಾಗ ನಿನ್ನ ಹತ್ರ ಆಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನೀನು ನನ್ನ ಸಂಗಡ ಬಾ ಮಾವ. ನಡೆ ಕೌರವೇಶ್ವರ, ನಡೆ ಕೌರವೇಶ್ವರ, ನಡೆ. ಕುರುಕುಲದ ಕುನ್ನಿಯೇ, ನನ್ನನ್ನು ನಿನ್ನ ಹಿತೇಶಿ ಎಂದು ತಿಳಿದಿರುವೇನೋ ಮೂಡ. ನಾನೆಂದು ನಿಮ್ಮಪ್ಪನ ಮನೆಯ ಒಕ್ಕನು ಅಂದೇ ಮಸಣ ಒತ್ತ ಊಡಾಗಿತು, ಮಾರಿ ಒಟ್ಟ ಬೀಡಾಗಿತು. ಈ ಶಕುನಿ ಎಂಬ ಮೂರಕ್ಷದ ಅರ್ಥವನ್ನು ತಿಳಿದಿರುವೆಯೋ ಮೂಡ. ಕೇಳು, ಶಾ ಎಂದರೆ ಶಕ್ತಿ ಪ್ರಧಾನ, ಕು ಎಂದರೆ ಕುತಂತ್ರದಿಂದ ಕುರು ವಂಶವನ್ನೇ, ನೀ ಎಂದರೆ ನಾಶ ಮಾಡುವೆನು. ಈ ಶಕುನಿಯ ಮುಂದೆ ನಿನ್ನ ಅಧಿಕಾರವೇನೋ? ಎಲ್ಲಿರುವವರೆಗೂ ನಿನ್ನ ಅಧಿಕಾರ? ಎಲ್ಲಿವರೆಗೂ ನಿನ್ನ ಆ ಅಧಿಕಾರ? ಅಧಿಕಾರ 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 ದರ್ಪದಿಂದ ಹುಟ್ಟಿ ಬೆರೆಯುವೆ. ಐನಿಗೆ ಸಲಹೆ ಕೊಟ್ಟು ನಾನು ನೋಡುವೆ, ರೂಪ ನಾನು ನೋಡುವೆ, ರೋಗಿ ನಾನು ನೋಡುವೆ. ಅಧಿಕಾರ 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 ದರ್ಪದಿಂದ ಹುಟ್ಟಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡ ಸಂಚು ಇದೆ ನನ್ನ ಮನದಲ್ಲಿ. ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡ ಸಂಚು ಇದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು. ಯಾರ ಆಸೆ ಇದೆ ನಿನ್ನ ಮನದಲ್ಲಿ? ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಕೌರವ ಅಧಿಕಾರ 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 ದರ್ಪದಿಂದ ಉಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ.
ಈರಧನುಷು ಹಿಡಿದು ನಿಂತ ವೀರ ಪಾರ್ಥನೋ, ಈರಧನುಷು ಹಿಡಿದು ನಿಂತ ವೀರ ಪಾರ್ಥನೋ, ಅನ್ಯಾಯವಾಗಿ ಪ್ರಾಣ ಬಿಡು ಸೂತ ಕರ್ಣನೋ. ಪಾಪ ಕರ್ಣ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಹಳೆ ದಾಸ ಇದೆ ಸಿಡಿದೆದ್ದು ನಿಲ್ಲುವನು ಭೀಮಸೇನನೋ, ಸಿಡಿದೆದ್ದು ನಿಲ್ಲುವನು ಭೀಮಸೇನನೋ. ತನ್ನ ಗದೆಯಿಂದ ನಿನ್ನ ಕೊಲೆ ಮುರಿದು ಬಿಡುವನು, ತನ್ನ ಗದೆಯಿಂದ ನಿನ್ನದು ಮುರಿದು ಬಿಡುವನು. ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ, ಇಲ್ಲ ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ದರ್ಪದಿಂದ ಹುಟ್ಟಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡಿ, ನೀಚ ನಾನು ನೋಡಿ, ದ್ರೋಹಿ ನಾನು ನೋಡಿ, ಪಾಪಿ ನಾನು ನೋಡುವೆ. ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷರು ನನ್ನ ತಲೆಯ ಮೇಲೆ ಅಭಯಾಸ್ತ್ರವನ್ನು ನೀಡುವರು. ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು. ಯಾವ ಮಹಿಮಾ ಪುರುಷ ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಸಹಸ್ರಾರು ವರ್ಷ ಜಡಶೀಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪವು ಯಾವ ನಿನ್ನ ಪುಣ್ಯ ಪಾದಸ್ಪರ್ಶದಿಂದ ವಿಮೋಚನವಾಯಿತು. ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ಮಂಗಳ ಸ್ವರೂಪವನ್ನು ಅರಿತು ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉದ್ಧರಿಸಿಕೊಳ್ಳುವೆನು. ಇದೋ ನಿನಗೆ ಅರ್ಪಿತವಾಗಲಿ. ಶ್ರೀಕೃಷ್ಣಾರ್ಪಣಂ ನಮಃ, ಶ್ರೀಕೃಷ್ಣಾರ್ಪಣಂ ನಮಃ, ಶ್ರೀಕೃಷ್ಣಾರ್ಪಣಂ ನಮಃ. ಕೃಷ್ಣ ಮುಕುಂದ ಮಧುಸೂದನ ಮುರಹರಿ ಕೃಷ್ಣ ಮುರಿ ಕೇಳಿ ನೀಂಬಾರಯ್ಯ ಮುರಾಹರಿ ಭಗತನ ಮೊರೆ ಆಲಿಸೆ. ಚೌರಿ ಮೊರೆ ಕೇಳಿ ನೀಂಬಾರಯ್ಯ ಮುರಾಹರಿ ಭಗತನ ಮೊರೆ ಆಲಿಸೆ. ಲೋಲಾ ವಾರಿಜ ಮಾಲ. ಪರಮಾತ್ಮ, ರುಕ್ಮಿಣಿ ಲೋಲಾ ವಾರಿಜ ಮಾಲ ವರಗುಣಶೀಲ ವಸುದೇವ ಬಾಲ. ವರಗುಣ
ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲೆ ಬಣ್ಣಿಸಲಹುದೇ ನಿನ್ನಯ ಲೀಲೆ ಲೀಲಜಲೋಚನ ದರುಶನ ತಾರ ಲೀಲಜಲೋಚನ ದರುಶನ ತಾರ ಮೊರೆ ಕೇಳಿ ನೀ ಮಾರಯ್ಯ ಮುರಾಹರಿ ಭಕ್ತನ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಮಾರಯ್ಯ ಮುರಾರಿ ಮೊರೆ ಕೇಳಿ ನೀ ಮಾರಯ್ಯ ಮೊರೆ ಕೇಳಿ ನೀ ಮಾರಯ್ಯ ಎನ್ನ ಮೊರೆ ಕೇಳಿ ನೀ ಮಾರಯ್ಯ ಭಕ್ತ ಶಿರೋಮಣಿ, ಪರಮಾತ್ಮ ಧನ್ಯನಾದೆ ವಾಸುದೇವ ಧನ್ಯನಾದೆ. ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನ ಪೂರ್ವ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸಹಜೀಜಾಕ್ಷ ಲಚವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೋಟಿ ವಂದನವಯ್ಯ ಮುಜುಗುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ಓಂ ನಮಃ ನಮಸ್ತೆ ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಅರಿಸಿದೆಯ ಅಂಧಕಾರ ಮನದೆ ಅರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ದೊಳ್ಳೊಳು ಲೀಲೆಯಿಂದಾಡುತ್ತ ಲೋಲ ಲೋಚನನೆ ಬಂದೆಯ ತಂದೆ ಪಾಲಕ ಡೊಳ್ಳೊಳು ಲೀಲೆಯಿಂದಾಡುತ್ತ ಲೋಲ ಲೋಚನನೆ
ತಂದೆ ಕಡುಸಿಲೆಯಾದೈ ಕೃಷ್ಣ ಕೃಷ್ಣ ಕಡುಸಿಲೆಯಾದೈ ಜಗನ್ನ ಕಡಲು ಅರಿವೆ ಕಡುಸಿಲೆಯಾದೈ ಜಗನ್ನ ಕಡಲು ಅರಿವೆ ಕಡುಸಿಲೆಯಾದೈ ಜಗನ್ನ ಕಡೆದು ಅರಿಯೆ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ತರಳರ ಮೊರೆ ಕೇಳಿ ದುರುಳ ಹಿರಂಡನ ಕರುಳೊಳು ಕುರುಳೊಳು ಧರಿಸಿದೆಯ ತರಳರ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳೊಳು ಕೊರುಳೊಳು ಧರಿಸಿದೆಯ ತರಳರ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳೊಳು ಕೊರುಳೊಳು ಧರಿಸಿದೆಯ ಕರಿಯ ಮೊರೆ ಕೇಳಿ ಅರಿಯತ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಅರಿಯತ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಅರಿಯನಂತ ಗುಣ ರೂಪವೇ ನಿನ್ನ ಅರಿಯನಂತ ಗುಣ ರೂಪವೇ ನಿನ್ನ ಚರಣವು ಮನದಲ್ಲಿ ಜಪಿಸುತ್ತಲೇ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಬೆಳಗಿದೆಯ ಮನ ಮಂದಿರದೆ ಅರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಮನ ಮಂದಿರದೆ ಮನ ಮಂದಿರದೆ ಭಕ್ತ ಶಿರೋಮಣಿ ಪರಮಾತ್ಮ ಕುಶಲವೇ ಭೀಷ್ಮ ದ್ರೋಣಾದಿಗಳು ಸರ್ವರು ಕ್ಷೇಮವೇ ಪರಮಾತ್ಮ ತಮ್ಮ ಅನುಗ್ರಹದಿಂದ ಸರ್ವರೂ ಕ್ಷೇಮರು ಆದರೆ ಈ ದೀನನ ಮೇಲೆ ದಯೆ ತೋರಿ ತಮ್ಮ ದರ್ಶನವಿತ್ತೆಯ ತಂದೆ ತಮ್ಮ ಪಾದಧೂಳಿನಿಂದ ನನ್ನ ಜನ್ಮವು ಸಾರ್ಥಕವಾಯಿತು ಇದು ನನ್ನ ಕುಟೀರವು ಪಾವನವಾಯಿತು ವಿದುರ ಪರಮಾತ್ಮ ನಿನ್ನ ಕೊಂಡಾಟವೂ ಹಾಗಿರಲಿ ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು ಏನಾದರೂ ಆಹಾರವಿದ್ದರೆ ಕೊಡು ವಿದುರ ಪರಮಾತ್ಮ ಸಕಲ ಲೋಕಗಳನ್ನೆಲ್ಲ ತಮ್ಮ ಉದರಗದಲ್ಲಿ ಅಡಗಿಸಿಕೊಂಡು ಇಡೀ ಬ್ರಹ್ಮಾಂಡವನ್ನೇ ಪರಿಪಾಲಿಸುತ್ತಿರುವ ತಮಗೆ ನನ್ನಲ್ಲಿ ಕೊಡುವುದು ಏನಿದೆ ದೇವ ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವ ತಂದೆ ವಿದುರ ಪರಮಾತ್ಮ ಸದಾ ನನ್ನನ್ನು ಧ್ಯಾನಿಸುತ್ತಾ 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಜಗತ್ತಿನ ಭೋಗ ಭಾಗ್ಯವೆಲ್ಲವೂ ತೊರೆದು ಕಾಮ ಕ್ರೋಧಾದಿಗಳಿಗೆ ಹೆಡೆಗೊಡದೆ ಗೋಮಾತೆಯ ಕ್ಷೀರ ದಿವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅಗೆದವನು ವಿದುರ ಜಗದ ಜನರ ಭಕ್ತಿ ಭಾವೈಕ್ಯಗಳು ಅವರವರ ನಿಯಮ ನಿಷ್ಠಾನುಸಾರ ವಿದುರ ಜಗದ ಜನರ ಭಕ್ತಿ ಭಾವೈಕ್ಯಗಳು ಅವರವರ ನಿಯಮ ನಿಷ್ಠಾನುಸಾರ ವಿದುರ ನಿನ್ನೆ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ
ನಿರ್ಣಯ ಮನವ ಧನ್ಯರು ಬಲ್ಲರು ಮಾನವ ಗುಣ ಗಂಭೀರ ನಿರ್ಣಯ ಮನವ ಧನ್ಯರು ಬಲ್ಲರು ಮಾನವ ಗುಣ ಗಂಭೀರ ಕಾಮಕ್ರೋಧ ಮದ ಮೋಸವ ತ್ಯಜಿಸಿ ವಿದುರ ಕಾಮಕ್ರೋಧ ಮದ ಮೋಸವ ತ್ಯಜಿಸಿ ಕಾಮಕ್ರೋಧ ಮದ ಮೋಕ್ಷವ ತ್ಯಜಿಸಿ ಕ್ಷೀರದಿಂದಲೇ ಜೀವಿಸುತ್ತಿರುವೆ ಕ್ಷೀರದಿಂದಲೇ ಜೀವಿಸುತ್ತಿರುವೆ ಸದಯೊಳು ನಿನಗೆ ಇರುವುದ ವಿದುರ ನಿನ್ನಯ ಗುಣಕ್ಕೆ ಸಮಲಿಹರೇ ಸದಯೊಳು ನಿನಗೆ ಇರುವುದ ವಿದುರ ನಿನ್ನಯ ಗುಣಕ್ಕೆ ಸಮಲಿಹರೇ ಇದನ್ನದಿಯೇ ಪಾಮರನಂತೆ ಇದನ್ನದಿಯೇ ಪಾಮರನಂತೆ ವಿದುರ ನಿನ್ನೆ ಗುಣ ಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿದುವೆ ಆಧಾರ ವಿದುರ 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 ಹೀಗಿರುವಾಗ ಮೊದಲು ಏನಾದರೂ ಆಹಾರವಿದ್ದರೆ ಕೊಡುವಿದುರ ಪರಮಾತ್ಮ, ಈ ದೇಹವೇ ತಮ್ಮದಾಗಿರುವಾಗ ನನ್ನಲ್ಲಿ ಏನಿರುವುದು ದೇವ? ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಏನು ವಿದುರ? ಗೋಮಾತೆಯ ಕ್ಷೀರವೇ ನನಗೆ ಅತ್ಯಂತ ಪ್ರಿಯವಾದ ಆಹಾರವೂ ಅದು. ಹಿಂದೆ ಕುಚಲನು ತಾನು ಬಹಳ ಪ್ರೀತಿ ತಂದಿದ್ದ ಅಮೃತಕ್ಕೆ ಸಮಾನವಾದ ಒಂದು ಇಡೀ ಅವಲಕ್ಕಿಯ ಸಾರವು ನಾನು ಈಗಲೂ ಸವಿದಂತಿದೆ. ಅದಕ್ಕೂ ಹಿಂದೆ ತ್ರೇತಾಯುಗದಲ್ಲಿ ನಾನು ರಾಮಾವತಾರಿಯಾಗಿದ್ದಾಗ ಭಕ್ತಳಾದ ಶಬರಿಯು ತಾನು ಭಕ್ತಿಯಿಂದ ಕಚ್ಚಿ ನೋಡಿ ಆಯಿಸಿಟ್ಟಿದ್ದ ಹಣ್ಣುಗಳ ರುಚಿಯಂತೂ ಆಹಾ ನಾನಿನ್ನೂ ಮರೆಯುವಂತಿಲ್ಲ. ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದುದು. ಎಲ್ಲಿ ಅದನ್ನೇ ಕೊಡುವಿದುರ. ಪರಮಾತ್ಮ, ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ, ಆ ಕ್ಷೀರವನ್ನು ತೆಗೆದುಕೊಂಡು ಭಾವಿದುರ. ಪರಮಾತ್ಮ, ಏನು ಹೇಳಲಿ ದೇವ? ಈಗ ತಾನೇ ಇಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟನಲ್ಲ ದೇವ. ವಿದುರ, ಪರಮಾತ್ಮ, ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಲೇಬೇಕು. ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಭಾವಿದುರ. ಪರಮಾತ್ಮ, ಇದು ಪಾತ್ರೆಯನ್ನು ಸ್ವೀಕರಿಸು ದೇವ. ನೋಡಿದ್ಯಾ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನಂತಹ ಸುಳ್ಳುಗಾರನೆಯ. ಪರಮಾತ್ಮ, ಅದರಲ್ಲಿರುವುದು ನಿಮ್ಮ ತುದಿಯ ನಾಲಿಗೆಯೂ ಸಹ ನೆನೆಯುವುದಿಲ್ಲವೇ ದೇವ? ಏಕೆ ನೆನೆಯುವುದಿಲ್ಲ? ಈಗ ನೋಡುತ್ತಿರುವುದಿಲ್ಲ.
ವಿದುರ, ಪರಮಾತ್ಮ. ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರನಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳಿದೆಯಲ್ಲ, ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ಭಕ್ತಿ ಎಂಬ ಕ್ಷೀರ ಸಾಗರ ಉಚ್ಚರಿಯುತ್ತಿರುವುದು ಅಲ್ಲಿ ನೋಡು ವಿದುರ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಬ್ರಹ್ಮಾಂಡದೀಶಂ ಭುವಿಯೋ ಭಕ್ತ ಪರಿಪಾಲಕ ಸಪ್ತಾದಿ ಮುನಿ ವಂದಿತೋ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ ಕರುಣಾಕರ ಪಾಲಿಸೋ ಶ್ರೀಧರ ಸಾಗರ ಸಯನ ಸಾಗರ ಸಯನ ಬಲಿಹರ ನಿನ್ನ ನಾಮಾತಿದೇಯವು ಬಲು ಅಮರ ವಾಮನ ರೂಪದ ಬಲಿಹರ ನಿನ್ನ ನಾಮಾತಿದೇಯವು ಬಲು ಅಮರ ಅಮರರೊಳ್ಳು ನೀ ಕರುಣೆಯ ತೋರೆ ಪಾಮರರೊಳು ನೀ ಕರುಣೆಯ ತೋರಿ ತಾಮಸನಿಗಿದ ದಾಮೋದರ ತಾಮಸನಿಗಿದ ದಾಮೋದರ ಸಾಗರ ಸಯನ ಸ್ಥಿರ ಸಾಗರ ಸಯನ ಸಾಗರ ಕರುಣಾಕರ ಪಾಲಿಸೋ ಶ್ರೀಧರ ಶ್ರೀಧರ ಕರುಣಾಕರ ಪಾಲಿಸೋ ಶ್ರೀಧರ ಸಾಗರ ಸಯನ ಸ್ಥಿರ ಸಾಗರ ಸಯನ ಸಾಗರ ಸಯನ ಸ್ಥಿರ ಸಾಗರ ಸಯನ ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಕ್ಷೀರ ಸಾಗರ ಶಯನದ ನನ್ನನ್ನು ಕೃತಜ್ಞನಾಗಿ ಮಾಡಿದೆ ದೇವ. ಭಕ್ತರ ನಿಮ್ಮನ್ನು ಪಡೆದ ಆ ವಸುದೇವ ದೇವಕಿಯರು ಧನ್ಯರು ಪರಮಾತ್ಮ, ಧನ್ಯರು. ವಿದುರ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ನಾನು ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿಮ ಪಾಶವು ನನಗೆ ಅಡ್ಡಲಾಗಿ ಇಲ್ಲೇ ತನಕ ಸೆಳೆದುಕೊಂಡು ಬಂದಿದ್ದು. ನೀನೇನು ಸಾಮಾನ್ಯನೇ ವಿದುರ? ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ
ಭಕ್ತರಕ್ಷಕ ಎಂಬ ಬಿರುದನ್ನು ಪಡೆದೆ. ಪಾಮರ ನಿಮ್ಮ ಮಹಿಮೆಯನ್ನು ಪಾಮರರಾದ ನಾನು ಎಷ್ಟು ಕೊಂಡಾಡಿದರೂ ಸಾಲದು ದೇವಾ. ಪಾಂಡವರು ರಕ್ಷಿಸಬಾರದು ನಿನ್ನದಾಗಿರುವುದು ದೇವಾ. ವಿದುರ, ಒಂದು ಮುಖ್ಯವಾದ ವಿಚಾರವೇನೆಂದರೆ, ನಾನು ನನ್ನ ಸೋದರತ್ತಿಯಾದ ಕುಂತಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಂತರ ಆ ದುರ್ಯೋಧನನ ಸಭಾಂಗಣಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗ ನಡೆಯುವುದು ನೀನು ಸಹ ನೋಡುವೆಯಂತೆ. ಆಗಬಹುದು ಪರಮಾತ್ಮ. ವಿದುರ, ಪರಮಾತ್ಮ, ನಾನು ಮರೆತಿದ್ದೆ. ನೀನು ಬರುವಾಗ ನಿನ್ನಲ್ಲಿರುವ ಆ ಶೈವಧನುಷನ್ನು ಮಳೆ ತೆಗೆದುಕೊಂಡು ಬಾ. ನಾನು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಬರಲೇ ವಿದುರ. ನಿಮ್ಮ ಇಷ್ಟೆಯಂತೆ ಆಗಲಿ. ಧನ್ಯನಾದೆ ಪರಮಾತ್ಮ. ಜಗದ ಜೀವನದ ತನು ಹಾಡಿಸಿ ಕೋಣಿಸಿ ಮಾಹೆಯ ಅರಿಸಿ ಹಾಡಿಸಿ ಕೋಣಿಸಿ ಮಾಹೆಯ ಅರಿಸಿ ಮನ ಮಿಡಿಸುವ ಮೋಹನ ರೂಪ ದೇವಾ ಜಗದ ಚರಣಿ ನಿರ್ಮಲಾತ್ಮಕ ನಿನ್ನ ನಿಗಮವು ಚರಣಿ ನಿರ್ಮಲಾತ್ಮಕ ನಿನ್ನ ಮಲ್ಲವರಾರು ಜಗದ ಜೀವರುಳು ಮಲ್ಲವರಾರು ಜಗದ ಜೀವರುಳು ಅವನಿಗೆ ಸಿಲುಕಿದ ಪ್ರಾಂತಿಯ ಮನುಜರು ಅವನಿಗೆ ಸಿಲುಕಿದ ಪ್ರಾಂತಿಯ ಮನುಜರು ಭವರೋಗ ವೈದ್ಯ ನೀ ಪರಿಪಾಲಿಪ ಭವರೋಗ ವೈದ್ಯ ನೀ ಪರಿಪಾಲಿಪ. ಪರಮಾತ್ಮ, ವಾಸುದೇವ, ಜನಾರ್ದನ, ಇಷ್ಟು ಬೇಗ ಮರ್ಯಾದೆ ತಂದೆ. ಹಾಡಿಸಿ ಕೋಣಿಸಿ ಮಹೆಯ ಅರಿಸಿ ಹಾಡಿಸಿ ಕೋಣಿಸಿ ಮಹೆಯ ಅರಿಸಿ ಮನ ಹಿಡಿಸುವ ಮೋಹನ ರೂಪ ದೇವಾ ಜಗದ ಜೀವನದ ಜಗದ ಜೀವನ ಜೀವಾತ್ಮನು ನೀ